ಕೃಷಿ ಲೋಕದಲ್ಲಿ ಸರ್ವೋತ್ಕೃಷ್ಟವಾದ ಉತ್ತಮವಾದ ವಿದ್ಯೆ. ಏಕೆಂದರೆ ಕೃಷಿ ಮಾಡುವವನು ತಾನು ತಿನ್ನುವುದರ ಜೊತೆಗೆ ಪ್ರಾಣಿ ಪಕ್ಷಿಗಳಿಗೆ ಇತರ ಮನುಷ್ಯರಿಗೆ ಆಹಾರವನ್ನು ನೀಡುತ್ತಾನೆ. ಈ ಆಹಾರಗಳನ್ನು ಬೆಳೆಸಲು ಆದಷ್ಟು ಕಡಿಮೆ ರಾಸಾಯನಿಕ ಕೀಟನಾಶಕಗಳನ್ನು ಬಳಸಬೇಕು. ನಾನು ನೋಡಿದಂತೆ ಹಲವಾರು ಕಡೆಗಳಲ್ಲಿ ರೈತರು ಕೀಟನಾಶಕಗಳನ್ನು ಬಹುವಾಗಿ ಬಳಸುತ್ತಾರೆ. ಸಾಮಾನ್ಯವಾಗಿ ಎಲ್ಲ ಬೆಳೆಗಳು 6 ತಿಂಗಳ ಒಳಗೆ ಬಂದು ಹೋಗುವಂತಹ ಬೆಳೆಗಳಾಗಿರುತ್ತವೆ. ಒಂದು ಬೆಳೆ ಹೋದರೂ ಬಹಳ ದೊಡ್ಡ ನಷ್ಟ ಉಂಟಾಗುವುದಿಲ್ಲ. ಕೀಟನಾಶಕಗಳಿಗೆ ಕೊಡುವ ಹಣ ಬೆಳೆಯಿಂದ ಬರುವ ಉತ್ಪತ್ತಿಗಿಂತ ಹೆಚ್ಚಾಗುವ ಸಂಭವವು ಕೆಲವೊಮ್ಮೆ ಇರುತ್ತದೆ. ಭೂಮಿಗೆ ಪ್ರಾಣಿ ಪಕ್ಷಿಗಳಿಗೆ ವಿಷ ಉಣಿಸಿ ಭೂಮಿಯನ್ನು ರೈತ ಹಾಳು ಮಾಡಿದಂತಾಗುತ್ತದೆ. ಯಾವುದೇ ಬೆಳೆಯನ್ನು ಹೊಲದಲ್ಲಿ ಬೆಳೆಸುವುದೆಂದರೆ 1 ವರ್ಷದ ಮೊದಲೇ ಅದನ್ನು ಸಣ್ಣ ಪ್ರಮಾಣದಲ್ಲಿ 50-100 ಗಿಡಗಳನ್ನು ಬೆಳೆಸಿ ಯಾವ ಕೀಟಗಳು ಬಂದಿವೆ, ಅದರ ನಿರ್ವಹಣೆ ಹೇಗೆ ಎಂಬುದನ್ನು ಮೊದಲು ತಿಳಿದುಕೊಂಡರೆ ಒಳ್ಳೆಯದು. ಆಗ ರೈತನಿಗೆ ಬಹುತೇಕ ಲಾಭವಾಗುತ್ತದೆ. ಪ್ರತಿಯೊಬ್ಬ ರೈತರ ಹೊಲಕ್ಕೂ ಅವರವರದೇ ಆದ ಲಿಮಿಟೇಷನ್ಸ್ ಅಂದರೆ ಸಾಮರ್ಥ್ಯ ಮತ್ತು ಅಸಾಮರ್ಥ್ಯಗಳು ಇವೆ. ಆದುದರಿಂದ ರೈತರು ತಮ್ಮ ಪರಿಸರಕ್ಕೆ ಅನುಗುಣವಾಗಿ ತಮಗೆ ಸಾಧ್ಯವಾಗುವ ಬೆಳೆಗಳನ್ನು ಬೆಳೆಯಬೇಕು. ಇತರರು ಬೆಳೆದು ಲಾಭ ಮಾಡಿಕೊಂಡಿದ್ದಾರೆ ಎಂಬ ಕಾರಣದಿಂದ ಯಾವುದೇ ರೈತ ಬೆಳೆಯನ್ನು ಬೆಳೆಯಬಾರದು.